ಕೊಟ್ಟಿದ್ದಕ್ಕೆ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಹಿಂದುಳಿದವರದು ಮತ್ತು SC/ST ಕಿತ್ತು ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ನಾವು ಯಾರ್ದು ಕಿತ್ತು ಕೊಡ್ತಾ ಇಲ್ಲ. ಒಂದು ತಮ್ಮೆಲ್ಲರೂ ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ನಾವು ಯಾರು ಕಿತ್ತು ಆಚಾರ ವರದಿ ಇತ್ತು. ಒಂದು ಗ್ರಾಮೀಣ ಪ್ರದೇಶದಲ್ಲೂ ಕೂಡ 15% 10% ಇತ್ತು. ಗ್ರಾಮೀಣ ಪ್ರದೇಶದಲ್ಲಿ ಜನ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಮುಸ್ಲಿಮ್ಸ್ ಇಲ್ಲ. ಅದು ಲ್ಯಾಪ್ಸ್ ಆಗ್ತಾ ಇದೆ. 10% ಮುಸ್ಲಿಮ್ಸ್ ಲ್ಯಾಪ್ಸ್ ಆಗ್ತದೆ. ಅದಕ್ಕೆ ನಾವು ಈಗ ಒಟ್ಟಾರೆ ಕ್ಷೇತ್ರದಲ್ಲಿ 10% ಮೈನಾರಿಟೀಸ್ ಕೊಡಬೇಕು ಅಂತ ಇತ್ತು. ಸೊ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲದೆ ಹೋದಾಗ, ಮುಸ್ಲಿಮ್ಸ್ ಇಲ್ಲದೆ ಹೋದಾಗ ಎಲ್ಲಿ ಕೊಡಬೇಕು? ಲ್ಯಾಪ್ಸ್ ಮಾಡಕ್ಕಾಗ್ತದ? ಈಗ ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲೂ ಕೂಡ ಎಷ್ಟೋ ಕಡೆ ನಾವು ಶೆಡ್ಯೂಲ್ ಕ್ಯಾಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಎಲ್ಲ ಹೆಚ್ಚು ಕಮ್ಮಿ 90% ಶೆಡ್ಯೂಲ್ ಕ್ಯಾಸ್ಟ್ ಅನ್ನ ಕ್ಲೋಸ್ ಆಗಿದೆ. ಹೊಸದಾಗಿರೋರೆಲ್ಲ ಫೌಂಡೇಶನ್ ಹಾಕೋಬೇಕು. ಅವರು ನಾವು ಫೌಂಡೇಶನ್ ಹಾಕಿದಾಗ ಮಾತ್ರ ನಾವು ಕೊಡಕ್ ಸಾಧ್ಯ. ಫೌಂಡೇಶನ್ ಇಲ್ಲದೆ ನಾವು ಹಂಗೆ ದುಡ್ಡುಗಳು ಕೊಡಕ್ಕಾಗಲ್ಲ. ಆ ದೃಷ್ಟಿಯಿಂದ ನಮ್ಮ ಇದು ಹೌಸಿಂಗ್ ಮಿನಿಸ್ಟ್ರು ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತೇಳಿ ಅರ್ಬನ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟು ಬಿಟ್ರೆ ಬೇರೆ ಏನೋ ನಾವು ಬದಲಾವಣೆ ಮಾಡಿಲ್ಲ. ಏನು ಅವ್ರಿಗೇನೋ 10% ಕೊಡಬೇಕು ಅಂತ ಇದ್ದೀವಿ, 10% ಇಲ್ಲಿಗೆ ಶಿಫ್ಟ್ ಆಗ್ತದೆ, ನಗರಕ್ಕೆ ಶಿಫ್ಟ್ ಆಗ್ತದೆ. ಸೊ ಅದರಿಂದ ನಾನೆಲ್ಲ ಕ್ಯಾಬಿನೆಟ್ ನೋಡ್ನ ನಾನೇ ಬಹಳ ಖುದ್ದಾಗಿ ಪರಿಶೀಲನೆ ಮಾಡಿ ನಾನು ನೋಡಿದ್ದೀನಿ. ವಿ ಆರ್ ನಾಟ್ ಚೇಂಜಿಂಗ್. ಅದನ್ನ ಅವರು ಪಾಪ ರಾಜಕೀಯ ಮಾಡ್ತಾರೆ. ಅವ್ರು ರಾಜಕೀಯ ಮಾಡೋದ್ರಲ್ಲಿ ನಾವೇನು ಮಾಡೋದು ಅಂದ್ರೆ ನಾವು ಲಾಸ್ಟ್ ಮಾಡ್ಕೊಳ್ಕಾಗ್ತದ? ಈಗ ಶೆಡ್ಯೂಲ್ ಕ್ಯಾಸ್ಟ್ ಕೂಡ ಕೆಲವು ಲಾಸ್ಟ್ ಮಾಡೋಕ್ಕಾಗಲ್ಲ. ಈಗ ಕೆಲವು ಹಾಸ್ಟೆಲ್ಗಳು ಸೀಟ್ ಇತ್ತು, ನಾವು ರಿಸರ್ವೇಷನ್ ಇಟ್ಟಿದ್ದು. ಶೆಡ್ಯೂಲ್ ಕ್ಯಾಸ್ಟ್ ಎಲ್ಲ ಮುಗಿದೋಯ್ತು. ಅದಕ್ಕೆ ಜನರಲ್ಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಜನರಲ್ಗೆ OBCಗೆ ಕೆಲವು ಅವಕಾಶ ಮಾಡಿಕೊಟ್ಟಿದ್ವಿ. ಆ ದೃಷ್ಟಿಯಿಂದ ಇದನ್ನು ಮಾಡಿದ್ವಿ ಹೊರತು ನಾವು ಅಪ್ಪಿಸಬೇಕಲ್ಲ. ನಾವು ಎಲ್ಲ ಸರ್ವರಿಗೂ ಸಮಪಾಡು ನಮ್ದು. ಎಲ್ಲರಿಗೂ ಕೂಡ ಹೇಳಿ, ಅವರೇ ಹೇಳಿ ಏನೇನು ಮಾಡಿದೀವಿ ಅಂತ. ಅವ್ರ ಕಾಲದಲ್ಲಿ ಏನೇನು ಮಾಡಿದ್ದಾರೆ, ನಮ್ಮ ಕಾಲದಲ್ಲಿ ಏನ್ ಮಾಡಿದ್ವಿ, ಯಾವ ಡಿಬೇಟ್ ಅಲ್ಲಿ ಅಸೆಂಬ್ಲಿಲಿ ಮಾತಾಡಕ್ಕೆ ಹೇಳಿ, ಅಲ್ಲಿ ಉತ್ತರ ಕೊಡೋದು. ಸರ್, ಈಗ ರಾಜೀವ್ ಗಾಂಧಿ ಹಣ ಕೊಟ್ಟರೆ ಮಾತ್ರ ವಸತಿ ಹಂಚಿಕೆ ಆಗ್ತದೆ ಅಂತ ಬೇರೆ ಪಕ್ಷ ಗಂಭೀರ ಆರೋಪ ಮಾಡಿದೆ ಸರ್. ನನಗೆ ಗೊತ್ತಿಲ್ಲಪ್ಪ.